ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಇದು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೀಡುವ ಒಂದು ವಿಡಿಯೋ ಆಗಿರುತ್ತದೆ. ಈಗ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಕೃತಕ ಬುದ್ಧಿಮತ್ತೆ ಎಂದರೇನು? ಕೃತಕ ಅಂದರೆ ಮಾನವ ನಿರ್ಮಿತ ಎಂದು ವ್ಯಾಖ್ಯಾನಿಸುತ್ತದೆ. ಬುದ್ಧಿವಂತಿಕೆ ಅಂದರೆ ಆಲೋಚನಾ ಶಕ್ತಿಯನ್ನು ವ್ಯಾಖ್ಯಾನಿಸುತ್ತದೆ. ಆದ್ದರಿಂದ AI ಅಂದರೆ ಮಾನವ ನಿರ್ಮಿತ ಆಲೋಚನಾ ಶಕ್ತಿ ಎಂದು ವ್ಯಾಖ್ಯಾನಿಸಬಹುದು. AI ಕಂಪ್ಯೂಟರ್ ವಿಜ್ಞಾನದ ಒಂದು ಶಾಖೆಯಾಗಿದೆ. ಅದರ ಮೂಲಕ ನಾವು ಬುದ್ಧಿವಂತ ಯಂತ್ರಗಳನ್ನು ರಚಿಸಬಹುದು. ಅದು ಮನುಷ್ಯನಂತೆ ಯೋಚಿಸಬಹುದು ಮತ್ತು ವರ್ತಿಸಬಹುದು. ಕೃತಕ ಬುದ್ಧಿಮತ್ತೆಯು ವಿವಿಧ ಉಪಕ್ಷೇತ್ರಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಇದಕ್ಕೆ ಉದಾಹರಣೆಯಾಗಿ ಸ್ವಯಂಚಾಲಿತ ಕಾರುಗಳು, ಚೆಸ್ ಆಡುವುದು, ಪ್ರಮೇಯಗಳನ್ನು ಸಾಬೀತುಪಡಿಸುವುದು, ಸಂಗೀತ ನುಡಿಸುವುದು, ಚಿತ್ರಕಲೆ ಇತ್ಯಾದಿ ಆಗಿರುತ್ತದೆ. ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ನಾವು ಪ್ರೋಗ್ರಾಂ ಮಾಡಲಾದ ಯಂತ್ರವನ್ನು ರಚಿಸಬಹುದು. ಸ್ವಂತ ಬುದ್ಧಿವಂತಿಕೆಯಿಂದ ಅದು ಕೆಲಸ ಮಾಡುವಂತೆ ಮಾಡಬಹುದು. AIಯ ಸಹಾಯದಿಂದ ನಾವು ನೈಜ ಜಗತ್ತಿನ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸಬಹುದು. ಕೊರ್ಟಾನಾ, ಗೂಗಲ್ ಅಸಿಸ್ಟೆಂಟ್, ಸಿರಿ ಮುಂತಾದ ವೈಯಕ್ತಿಕ ವರ್ಚುವಲ್ ಸಹಾಯಕ ರೋಬೋಟ್ಗಳನ್ನು ಸಹ ನಿರ್ಮಿಸಬಹುದು. ಕೃತಕ ಬುದ್ಧಿಮತ್ತೆಯ ಮುಖ್ಯ ಗುರಿಗಳು. ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕ್ರಿಯಾತ್ಮಕ ವ್ಯವಸ್ಥೆಗಳನ್ನು ರಚಿಸುವುದು, ಸ್ವತಃ ಹೊಸ ವಿಷಯಗಳನ್ನು ಕಲಿಯುವುದು, ಪ್ರದರ್ಶಿಸುವುದು ಮತ್ತು ಅದನ್ನು ವಿವರಿಸುವುದು, ಹಾಗೂ ಬಳಕೆದಾರರಿಗೆ ಸಲಹೆಯನ್ನು ನೀಡುವುದು. ಕೃತಕ ಬುದ್ಧಿಮತ್ತೆಯ ವಿಧಗಳು. ದುರ್ಬಲ ಅಥವಾ ಕಿರಿದಾದ AI. ಇದು ಬುದ್ಧಿವಂತಿಕೆಯೊಂದಿಗೆ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಮೀಸಲಾಗಿರುವ ವರ್ಚುವಲ್ ತಜ್ಞದಂತಿದೆ. ಉದಾಹರಣೆಗೆ, ಆಪಲ್ನ ಸಿರಿ, ಸ್ವಯಂಚಾಲಿತ ಕಾರುಗಳು, ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇಮೇಜ್ ಗುರುತಿಸುವಿಕೆ ಇತ್ಯಾದಿ. ಸಾಮಾನ್ಯ AI ಮಾನವರಂತೆ ಯೋಚಿಸುತ್ತದೆ ಮತ್ತು ಕಲಿಯುತ್ತದೆ. ಆದರೆ ಅಂತಹ ವ್ಯವಸ್ಥೆಯು ಇನ್ನೂ ಅಸ್ತಿತ್ವದಲ್ಲಿಲ್ಲ. ಸಂಶೋಧಕರು ಅದನ್ನು ಕಾರ್ಯಗತ ಮಾಡಲು ಶ್ರಮಿಸುತ್ತಿದ್ದಾರೆ. ಸೂಪರ್ AI ಯಂತ್ರಗಳು ಮಾನವ ಸಾಮರ್ಥ್ಯಗಳನ್ನು ಮೀರಿಸುತ್ತದೆ. ಈ ಯಂತ್ರಗಳು ಕಲಿಯಬಹುದು, ಯೋಚಿಸಬಹುದು, ಸಮಸ್ಯೆಗಳನ್ನು ಪರಿಹರಿಸಬಹುದು, ತೀರ್ಪುಗಳನ್ನು ಮಾಡಬಹುದು ಮತ್ತು ಸ್ವತಂತ್ರವಾಗಿ ಸಂವಹನ ಮಾಡಬಹುದು. ಈಗ AIಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಇದು ಪೂರ್ವ ಮಾಹಿತಿಯ ಪ್ರಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಹೆಚ್ಚಿನ ನಿಖರತೆಯೊಂದಿಗೆ ಒಂದೇ ಕ್ರಿಯೆಯನ್ನು ಹಲವಾರು ಬಾರಿ ಮಾಡಬಹುದು. ಬಾಂಬ್ ಅನ್ನು ನಿಷ್ಕ್ರಿಯಗೊಳಿಸುವುದು, ಸಾಗರ ತಳವನ್ನು ಅನ್ವೇಷಿಸುವುದು ಮುಂತಾದ ಅಪಾಯಕಾರಿ ಪ್ರದೇಶಗಳಲ್ಲಿ ಇದು ಸಹಾಯಕವಾಗಿದೆ. AI ತಂತ್ರಜ್ಞಾನವನ್ನು ಇ-ಕಾಮರ್ಸ್ನಲ್ಲಿ ಡಿಜಿಟಲ್ ಸಹಾಯಕವಾಗಿ ಬಳಸಲಾಗುತ್ತದೆ. ಮಾನವನೊಂದಿಗೆ ಸಂವಹನ ನಡೆಸಲು ನೈಸರ್ಗಿಕ ಭಾಷಾ ಸಂಸ್ಕರಣೆಯ ಮೂಲಕ ಇದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ.